ಆಚೆಗೆ ಬಾ ಸೈಡ್ ಸರ್. ಸರ್ ಸ್ವಲ್ಪ ಎದೇನು ಸೈಡ್ ಸರ್. ಗೌರವ ರಕ್ಷೆ ವಂದನಾ ಶಸ್ತ್ರ. ಗೌರವ ರಕ್ಷೆ ಶಸ್ತ್ರ. ಗೌರವ ರಕ್ಷೆ ಬದಲಾ ಶಸ್ತ್ರ. ಗೌರವ ರಕ್ಷೆ ಎರಡಕ್ಕೆ ಎಡಕ್ಕೆ ತಿರುಗಿ ಬಲದಿಂದ ಶೀಘ್ರ ನಡೆ. ಬಲಕ್ಕೆ ತಿರುಗಿ. ಗೌರವ ರಕ್ಷೆ ಕೆಳ ಶಸ್ತ್ರ. ಗೌರವ ರಕ್ಷೆ ಸಾವಧಾನ. ರಾಷ್ಟ್ರೀಯ ವಂದನಾ ಶಸ್ತ್ರ. भलो भारत माता की जय। वंदे मातरम। वंदे मातरम। ಗೌರವ ರಕ್ಷೆ ಬದಲಾ ಶಸ್ತ್ರ. ಗೌರವ ರಕ್ಷೆ ಎರಡಕ್ಕೆ ಎಡಕ್ಕೆ ತಿರುಗಿ ಬಲದಿಂದ ಶೀಘ್ರ ನಡೆ. ಬಲಕ್ಕೆ. Good morning. Happy Republic Day to all of you. Now I request Honorable Mr. Justice R. Nadraj, Judge High Court of Karnataka, to deliver his Republic Day message. Please, my lord. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ವಿಭು ಭಾಕ್ರೂರವರೇ, ಉಚ್ಚ ನ್ಯಾಯಾಲಯ ಬೆಂಗಳೂರು, ಧಾರವಾಡ ಮತ್ತು ಈ ಪೀಠದ ಗೌರವಾನ್ವಿತ ಸಹೋದರ ಸಹೋದರಿ ನ್ಯಾಯಮೂರ್ತಿಗಳೇ, ಈ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ವೀಕ್ಷಿಸುತ್ತಿರುವ ರಿಜಿಸ್ಟ್ರಾರ್ ಜನರಲ್ ಮತ್ತು ಇತರೆ ರಿಜಿಸ್ಟ್ರಾರ್ಸ್ ಹಾಗೂ ಸಿಬ್ಬಂದಿ ಮತ್ತು ಅವರ ಕುಟುಂಬ ವರ್ಗದವರೇ, ಕಲಬುರಗಿ ಪೀಠದ ARG ಹಾಗೂ ಈ ಪೀಠದ ಸಿಬ್ಬಂದಿ ಮತ್ತು ಅವರ ಕುಟುಂಬ ವರ್ಗದವರೇ,
ಕಲಬುರಗಿಯ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಉಪಸ್ಥಿತರಿರುವ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರೇ, ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾರವರೇ, ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಹಾಗೂ ಇತರ ಸರ್ಕಾರಿ ವಕೀಲರೇ, ಹೆಚ್ಚುವರಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಅವರ ಕುಟುಂಬ ವರ್ಗದವರೇ, ಗುಲ್ಬರ್ಗಾ ಪೀಠದ ವಕೀಲರ ಸಂಘದ ಅಧ್ಯಕ್ಷರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕುಟುಂಬದವರೇ, ಹಿರಿಯ ವಕೀಲರು ಮತ್ತು ವಕೀಲ ಸಹೋದರೇ ಮತ್ತು ಸಹೋದರಿ ಮಿತ್ರರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಕಲಬುರಗಿ ಜಿಲ್ಲಾ ಕ್ಲರ್ಕ್ಸ್ ಸಂಘದ ಅಧ್ಯಕ್ಷರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ, ವೈದ್ಯಾಧಿಕಾರಿಗಳೇ, ಲೋಕೋಪಯೋಗಿ ಅಭಿಯಂತರರೇ ಹಾಗೂ ಈ ದಿನದ ಆಚರಣೆಗಾಗಿ ಸಹಕರಿಸಿರುವ ಪೊಲೀಸ್, ಅರಣ್ಯ, ತೋಟಗಾರಿಕೆ, ನಗರ ಪಾಲಿಕಾ ಸಿಬ್ಬಂದಿ ವರ್ಗದವರೇ, ಮ್ಯಾನೇಜರ್ ಮತ್ತು ಸಿಬ್ಬಂದಿ SBI ಬ್ಯಾಂಕ್, ಪೋಸ್ಟ್ ಮಾಸ್ಟರ್ ಹಾಗೂ ಪೋಸ್ಟಲ್ ಡಿಪಾರ್ಟ್ಮೆಂಟಿನ ಸಿಬ್ಬಂದಿ ಹಾಗೂ ಅವರ ಕುಟುಂಬ ವರ್ಗದವರೇ, ಶ್ರೀ ವಸಂತರಾವ್ ವೇಲಲ್ಕರ್ ವೀರ ಯೋಧರೇ ಹಾಗೂ ಅವರ ಕುಟುಂಬ ವರ್ಗದವರೇ, ನಾಗರಿಕ ಬಂಧುಗಳೇ ಹಾಗೂ ಮಕ್ಕಳೇ, ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರತಿನಿಧಿಗಳೇ ಹಾಗೂ ವಾಸ್ತವಿಕವಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ನಾಗರಿಕ ಬಂಧುಗಳೇ, ನಿಮ್ಮೆಲ್ಲರಿಗೂ ಈ ಶುಭ ದಿನದ ಶುಭೋದಯ ಮತ್ತು 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ಧ್ವಜ ಅನಾವರಣವು ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹೃದಯ ಬಡಿತವನ್ನು ಬಿಂಬಿಸುತ್ತದೆ. ಭಾರತದ ಸಂವಿಧಾನ ಸಭೆಯು ದಿನಾಂಕ 22/7/1947 ಈ ರಾಷ್ಟ್ರಧ್ವಜವನ್ನು ಸ್ವೀಕರಿಸಲು ನಿರ್ಣಯಿಸಿದಾಗ ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀ ಜವಾಹರ್ಲಾಲ್ ನೆಹರೂರವರು ಹೀಗೆ ಹೇಳಿದರು: "This flag that I have the honor to present to you is not a flag of empire, a flag of imperialism, a flag of domination over anybody, but a flag of freedom, not only for ourselves, but a symbol of freedom to all people who may see it." ಅದೇ ಸಂದರ್ಭದಲ್ಲಿ ಶ್ರೀಮತಿ ಸರೋಜಿನಿ ನಾಯ್ಡುರವರು ಮಾತನಾಡುತ್ತಾ ಹೀಗೆ ಹೇಳಿದರು: "Remember, under this flag there is no prince and there is no peasant, there is no rich, there is no poor, there is no privilege, there is only duty and responsibility and sacrifice." ಇಂದು ನಾವೆಲ್ಲರೂ ಸಡಗರದಿಂದ, ಸಂಭ್ರಮದಿಂದ, ಖುಷಿಯಾಗಿ ದೇಶೀಯ ಉಡುಪು ಧರಿಸಿ ದೇಶದ ಬಾವುಟದ ಚಿಹ್ನೆಯನ್ನು ಎದೆಯ ಮೇಲೆ ಇರಿಸಿಕೊಂಡು ಬಂದಿರುವುದನ್ನು ನೋಡಿದರೆ ಸಂತೋಷದ ಅಲೆಯೇ ಎದ್ದು ಬಂದಂತಾಗಿದೆ. ಈ ದಿನದ ವಿಶೇಷತೆ ನಿಮಗೆಲ್ಲ ತಿಳಿದಿರುವಂತೆ ಇದೇ ದಿನ 1950ನೇ ಇಸ್ವಿನಲ್ಲಿ ನೂರಾರು ಮಹನೀಯರು 100 ದಿನ ಶ್ರಮಪಟ್ಟು ನಮಗೆ ಕೊಟ್ಟಂತಹ ಸಂವಿಧಾನ ಜಾರಿಗೆ ಬಂದ ದಿನವಾಗಿರುತ್ತದೆ. ಇದೇನು ಸಾಮಾನ್ಯ ದಿನವಲ್ಲ. ಇಡೀ ದೇಶವನ್ನೇ ಮತ್ತು ಭೂಗೋಳದ 1/5 ಭಾಗ ಜನ ಸಮೂಹವನ್ನೇ ಅಭಿವೃದ್ಧಿಯತ್ತ ಒಯ್ಯಲು ಮತ್ತು ಸ್ವತಂತ್ರವಾಗಿ ಗೌರವದಿಂದ ಸಮಾನರಾಗಿ ಬಾಳಲು ಒಂದು ದಿಕ್ಸೂಚಿ ದಾಖಲೆ ನಮ್ಮ ಕೈಗಳಿಗೆ ಸೇರಿದ ದಿನವಾಗಿರುತ್ತದೆ. 1947ರಲ್ಲಿ ಸ್ವತಂತ್ರ ಬಂದಿದ್ದಾದರೂ ನಮ್ಮದೇ ಆದ ಕಾನೂನುಗಳು ಮಾಡುವವರೆಗೆ ಬ್ರಿಟಿಷ್ ಸಾಮ್ರಾಜ್ಯದ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಆದ್ದರಿಂದ ಸಂವಿಧಾನ ಜಾರಿಗೆ ಬಂದ ದಿನ ನಮಗೆ ಪೂರ್ಣ ಸ್ವರಾಜ್ ಬಂದಂತಾಯಿತು. ಸಂವಿಧಾನ ಜಾರಿಗೆ ಬರುವ ಮೊದಲು ಈ ದೇಶವನ್ನು ಕಾಡುತ್ತಿದ್ದುದು ಜಾತಿ, ಮತ, ಧರ್ಮ, ಪಂಗಡಗಳ ನಡುವೆ ಸಂಘರ್ಷ, ಮೇಲ್ವರ್ಗ ಮತ್ತು ಕೆಳವರ್ಗಗಳ ನಡುವೆ ಪೈಪೋಟಿ, ಸ್ಪೃಶ್ಯತೆ, ಅಸ್ಪೃಶ್ಯತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಪಿಡುಗುಗಳು, ಇವೆಲ್ಲವನ್ನು ಹೋಗಲಾಡಿಸಲು ಇದ್ದುದು ಒಂದೇ ರಾಮಬಾಣ. ಅದೆಂದರೆ ಎಲ್ಲ ನಾಗರಿಕರನ್ನು ಸಮಾನರು ಎಂದು ಘೋಷಿಸುವ ಮೂಲಕ. ಈ ಘೋಷಣೆಯನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭದ್ರವಾಗಿ ಇರಿಸಲಾಗಿದೆ. ಈ ಘೋಷಣೆಯನ್ನು ಯಾವ ಸರ್ಕಾರವಾಗಲಿ ಯಾವುದೇ ಸಂಸ್ಥೆಯಾಗಲಿ ಮೊಟಕುಗೊಳಿಸಲು ಸಾಧ್ಯವಿಲ್ಲ.
ಎಲ್ಲ ನಾಗರಿಕರು ಸಮಾನರು ಎಂದು ಘೋಷಿಸಿ ಎಲ್ಲರಿಗೂ ಸಮಾನ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳನ್ನು ಒದಗಿಸಿ ತಮ್ಮ ನಂಬಿಕೆ, ವಿಚಾರ, ಧರ್ಮೋಪಾಸನೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಲ್ಪಿಸಿ ದೇಶದಲ್ಲಿಯ ಸ್ಥಾನಮಾನ ಮತ್ತು ಅವಕಾಶಗಳಿಗೆ ಸಮಾನ ಅವಕಾಶ ಕಲ್ಪಿಸಿ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡಲು ಸಂವಿಧಾನ ಪ್ರಸ್ತಾವನೆಯು ಆಗ್ರಹಿಸಿದೆ. ಹಾಗೆಯೇ ಸರ್ಕಾರದ ಹೊಣೆಗಾರಿಕೆಯ ಬಗ್ಗೆ, ನಾಗರಿಕರ ಜವಾಬ್ದಾರಿಗಳ ಬಗ್ಗೆ, ದೇಶವನ್ನು ನಡೆಸಲು ಬೇಕಾದ ಅಂಗಸಂಸ್ಥೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸುವಂತಹ ಒಂದು ದಾಖಲೆಯಾಗಿದೆ. ಇದೇ ಸಂವಿಧಾನದ ದೆಸೆಯಿಂದ 26/1/1950 ಇಂದಿನವರೆವಿಗೂ ದೇಶ ಮತ್ತು ನಾಗರಿಕರು ಪ್ರಗತ ಪಥದಲ್ಲಿ ಸಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿನಡೆಗೆ ದಾಪುಗಾಲು ಹಾಕಿದ್ದೇವೆ. ಆದ್ದರಿಂದ ಗಣರಾಜ್ಯೋತ್ಸವವು ದೇಶದ ಒಂದು ಅತಿದೊಡ್ಡ ಹಬ್ಬ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಮಾನ್ಯ ಬಂಧುಗಳೇ, ಸಂವಿಧಾನದ ಪ್ರಸ್ತಾವನೆಯನ್ನು ಒಮ್ಮೆ ಓದಿದಾಗ ಅದೊಂದು ನಾಗರಿಕರ ನಡುವೆ ಮೂಲಭೂತ ಹಕ್ಕುಗಳು ಕಾಪಾಡುವ ಪರಸ್ಪರ ಭರವಸೆಯೇ ಆಗಿದೆ. ಬಂಧುಗಳೇ, ನಾವುಗಳೆಲ್ಲ ಈ ಸಂವಿಧಾನದ ನಾಣ್ಣುಡಿಯಂತೆ ನಡೆದುಕೊಳ್ಳುವ ಅವಶ್ಯಕತೆ ಒದಗಿ ಬಂದಿದೆ. ನಮ್ಮ ಜಾತಿ, ಧರ್ಮ, ನಂಬಿಕೆ ಇವುಗಳೆಲ್ಲವನ್ನು ನಮ್ಮ ಮನೆ ಚೌಕಟ್ಟಿನಲ್ಲಿರಿಸಿ ಸಾರ್ವಜನಿಕ ಜೀವನದಲ್ಲಿ ಸಂವಿಧಾನದ ಆಶೋಕ್ತಿಯಂತೆ ನಡೆದು ಹೋದಾಗ ಮಾತ್ರ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳಾಗಿ ಬಾಳಲು ಸಾಧ್ಯ. ಈ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಆದ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಕೆಲವು ವರ್ಷಗಳ ಹಿಂದೆ ನಾನು ಸಿಂಗಾಪುರ ದೇಶದ ಪ್ರವಾಸ ಮಾಡುವಾಗ ಒಂದು ಹೋಟೆಲ್ನಿಂದ ರಾತ್ರಿ ಊಟ ಮುಗಿಸಿ ನನ್ನ ರೂಮಿಗೆ ಟ್ಯಾಕ್ಸಿಯಲ್ಲಿ ವಾಪಸ್ ಬರ್ತಾಯಿದ್ದೆ. ಆಗ ಟ್ಯಾಕ್ಸಿಯ ಚಾಲಕನೊಂದಿಗೆ ಮಾತು ಶುರು ಮಾಡಿದೆ. ಅವನ ಹತ್ರ ಕೇಳಿದಾಗ ಆತ ಶ್ರೀಲಂಕಾ ದೇಶದ ಮೂಲದವನೆಂದು ತಿಳಿಯಿತು. ಆಗ ನಾನು ಅವನ್ನ ಕೇಳಿದೆ, ಸಿಂಗಾಪುರ ದೇಶದಲ್ಲಿ ಇಷ್ಟೊಂದು ಧರ್ಮಗಳಿದ್ದಾವೆ, ಇಷ್ಟೊಂದು ದೇಶ ವಿದೇಶಗಳಿಂದ ಬಂದಂಥ ಜನರಿದ್ದಾರೆ, ಇಷ್ಟೊಂದು ಭಾಷೆಗಳಿದ್ದಾವೆ, ವೇಷಭೂಷಣಗಳು ಇಷ್ಟೊಂದಿದ್ದಾವೆ. ಹೀಗಿರುವಾಗ ಯಾವಾಗಲಾದ್ರೂ ನಿಮ್ಮ ದೇಶದಲ್ಲಿ ದೊಂಬಿ ಆಗಲಿ, ಗಲಾಟೆ ಆಗಲಿ, ಹೊಡೆದಾಟ, ಬಡದಾಟ, ಕಿತ್ತಾಟ ಏನಾದರೂ ನಡೀತದಾ ಅಂತ ಕೇಳಿದೆ. ಅಥವಾ ಏನಾದ್ರು ಸ್ವಜನ ಪಕ್ಷಪಾತ ಆಗ್ತದಾ ಈ ದೇಶದಲ್ಲಿ ಅಂತ ಕೇಳಿದೆ. ಆತ ಒಬ್ಬ ಟ್ಯಾಕ್ಸಿ ಡ್ರೈವರು ನನಗೆ ಹೇಳಿದ ಮಾತು ಏನಂದರೆ, ಸರ್, ನಾವೆಲ್ಲ ನಮ್ಮ ನಂಬಿಕೆಗಳನ್ನ, ನಮ್ಮ ಧರ್ಮನ, ನಮ್ಮ ಆಚರಣೆನ, ನಮ್ಮ ಭಾಷೆ, ವಿಷಯ ಇವೆಲ್ಲವನ್ನು ನಾವು ಮನೆಯ ಚೌಕಟ್ಟಿನಲ್ಲಿ ಇರಿಸಿ ಮನೆಯಿಂದ ಹೊರಗೆ ಬಂದಾಗ ನಾವು ಸಿಂಗಾಪುರ ದೇಶದ ಒಬ್ಬ ನಾಗರಿಕರಾಗಿ ನಾವು ನಡ್ಕೋತೀವಿ ಅಂತ ಹೇಳ್ದ. ನನಗೆ ಅವತ್ತು ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಇಷ್ಟೊಂದು ಪ್ರಬುದ್ಧತೆ ಇದೆ, ಇಷ್ಟೊಂದು ಮೆಚುರಿಟಿ ಇದೆ ಅಂತ ನನಗೆ ಅವತ್ತು ಬೆರಗಾಯ್ತು ನನಗೆ. ಬಂಧುಗಳೇ, ನಾವೆಲ್ಲರೂ ಸಹ ಆ ಶ್ರೀಲಂಕಾ ದೇಶದ ಆ ನಾಗರಿಕನಂತೆ ನಡೆದುಕೊಂಡ್ರೆ ಈ ದೇಶ ಅಭಿವೃದ್ಧಿ ಹೊಂದಿದ ದೇಶಗಳ ಸಾಲಿಗೆ ಸೇರಲು ಬಹಳ ದಿನ ಬೇಕಾಗಲಾರದು. ಈ ನಿಟ್ಟಿನಲ್ಲಿ ನಾಗರಿಕರ ಮೇಲೆ ಗುರುತರವಾದಂತಹ ಜವಾಬ್ದಾರಿಗಳಿವೆ. ಈ ಜವಾಬ್ದಾರಿಗಳೆಲ್ಲವೂ ಸಂವಿಧಾನದ ವಿಧಿ 51A ಇದರಲ್ಲಿ ಇರಿಸಲಾಗಿದೆ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕಂತಲೂ ದೇಶದ ಅಖಂಡತೆಯನ್ನು ಕಾಪಾಡಲು ನಾಗರಿಕರ ನಡುವೆ ಭ್ರಾತೃತ್ವ ಭಾವನೆ ಬೆಳೆಸಲು ಹಾಗೂ ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಾಡು, ಜಲ, ನೆಲ, ಪರಿಸರ ಕಾಪಾಡುವ ಮತ್ತು ಸಾರ್ವಜನಿಕ ಸ್ವತ್ತನ್ನು ಸಂರಕ್ಷಿಸುವ ಜವಾಬ್ದಾರಿ ಹಾಗೂ ಕಲಿಕೆಯಲ್ಲಿ, ಆಟೋಟಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಬೇಕೆಂದು ಆಗ್ರಹಿಸುತ್ತದೆ. ಅದೇ ರೀತಿ ಸಂವಿಧಾನವು ಸರ್ಕಾರವು ಸಾಧಿಸಬೇಕಾದಂಥ ಗುರಿಗಳನ್ನು ಸಹ ಸೂಚಿಸಿದೆ. ಇದರಲ್ಲಿ ವಿಫಲವಾದಲ್ಲಿ ನ್ಯಾಯಾಂಗವು ಆಗಿಂದಾಗೆ ಆದೇಶಗಳನ್ವಯ ಎಚ್ಚರಿಸುತ್ತಲೇ ಬಂದಿದೆ. ಗೋದಾವರ್ಮನ್ ತಿರುಮಲ್ಪಾಡ್ ಕೇಸ್ನಲ್ಲಿ ಒಂದು ಮಹತ್ವ ತೀರ್ಪನ್ನು ನೀಡಿ ನ್ಯಾಯಾಲಯವು ಸಾವಿರಾರು ಎಕರೆ ಅಥವಾ ಲಕ್ಷಾಂತರ ಎಕರೆ ಅರಣ್ಯ ಭೂಮಿಯನ್ನು, ಲಕ್ಷಾಂತರ ವನ್ಯ ಸಂಕುಲವನ್ನು ಸಂರಕ್ಷಿಸಿದೆ. ಹಾಗೆಯೇ ಜಗತ್ಪ್ರಸಿದ್ಧ ತಾಜ್ ಮಹಲ್ ಸಂರಕ್ಷಿಸುವಲ್ಲಿ ನ್ಯಾಯಾಂಗವು ಯಶಸ್ವಿಯಾಗಿದೆ. ದೇಶದ ಬಡ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಶಿಕ್ಷಣ ಲಭ್ಯವಾಗುವಂತೆ ನೀಟ್ ಪರೀಕ್ಷೆ ನಿಗದಿಪಡಿಸಿದೆ. ಹಾಗೆಯೇ ದೇಶದ ಹಿಂದುಳಿದ ವರ್ಗಗಳ ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ನಾಗರಿಕರನ್ನು
ಸಮಾನರನ್ನಾಗಿ ಮಾಡಲು ಬೇಕಾದ ಸವಲತ್ತುಗಳನ್ನು ಕೊಡಿಸುವಲ್ಲಿ ನ್ಯಾಯಾಂಗವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಇಂತಹ ಸಾವಿರಾರು ನಿರ್ದೇಶನಗಳಿವೆ. ಕಲಬುರಗಿ ಹೈಕೋರ್ಟ್ ಪೀಠದ ಬಗ್ಗೆ ಮಾತನಾಡುವುದಾದರೆ ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇದು ಕೇವಲ ಕಟ್ಟಡವಲ್ಲ, ಇದು ಉತ್ತರ ಕರ್ನಾಟಕದ ಜನರ ಹೋರಾಟದ ಫಲ. ಈ ಶಾಶ್ವತ ಪೀಠದ ಸ್ಥಾಪನೆಯು ಸಂವಿಧಾನದ ಆಶೋತ್ತರಗಳ ಪುನರ್ಸ್ಥಾಪನಾ ಕಾರ್ಯವಾಗಿದೆ. ಈ ಪೀಠದ ಸ್ಥಾಪನೆಯಿಂದ ಇಲ್ಲಿಯವರೆಗೂ ಸುಮಾರು 1,46,898 ಪ್ರಕರಣಗಳು ವಿಲೇವಾರಿಯಾಗಿದೆ. ಈ ಭಾಗದ ಮಣ್ಣಿನ ಮಗನೆಂದೇ ಹೆಸರಾದ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ಪಾಟೀಲ್ರವರು ಹೇಳಿದ ಮಾತುಗಳು ಹೀಗಿವೆ: ಹಕ್ಕುಗಳು ಕೇವಲ ಕಾಗದದ ಮೇಲಿರುವ ಸವಲತ್ತುಗಳಲ್ಲ, ಅವು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಸಂವಿಧಾನಕ್ಕೆ ನಿಜವಾದ ಅರ್ಥ ಬರುತ್ತದೆ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದು ನ್ಯಾಯಾಂಗದ ಕರ್ತವ್ಯವಷ್ಟೇ ಅಲ್ಲ, ಅದು ನಮ್ಮ ಸಂವಿಧಾನದ ಆತ್ಮ. ಈ ದೇಶವು ಗಣರಾಜ್ಯವಾದಾಗ ಪೂರ್ಣ ಸ್ವರಾಜ್ ಬಂದಿತಾದರೂ ಸಂಪೂರ್ಣ ಸ್ವರಾಜ್ ಬರಬೇಕಾದರೆ ನಾವೆಲ್ಲ ನಾಗರಿಕ ಬಂಧುಗಳು ಜಾತಿ, ಧರ್ಮ, ವೇಷ, ಭಾಷೆ, ಮೌಢ್ಯತೆಯಿಂದ ಹೊರಗೆ ಬಂದು ಜವಾಬ್ದಾರರಾಗಿ, ಸ್ವತಂತ್ರರಾಗಿ, ಸ್ವಚ್ಛಂದವಾಗಿ ಬದುಕಿದಾಗ ಮಾತ್ರ ಬರುತ್ತದೆ. ಈ ಸ್ವಚ್ಛಂದ ಸುಖ ನಮಗೆಲ್ಲರಿಗೂ ಬರಲಿ. ಈ ದೇಶ ಸುಭಿಕ್ಷವಾಗಿ, ಸಂಪದ್ಭರಿತವಾಗಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಒಂದಾಗಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗಣರಾಜ್ಯೋತ್ಸವದ ಇದೀಗ ಧ್ವಜ ಅನಾವರಣ ಕಾರ್ಯಕ್ರಮ ಸಂಪನ್ನವಾಗಿದೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ತಂದಿದೆ. ಸಂವಿಧಾನದ ಘನತೆಯ ಸಾರಲು ಕಾನೂನಿನ ಕಣ್ಣಿಗೆ ಎಲ್ಲರೂ ಒಂದೇ. ಹದ್ದು ಮೀರಿದರೆ ಕಠಿಣ ನಿಯಮವಿದೆ. ಸಮಾನತೆಯ ಸಹಬಾಳ್ವೆಯಲ್ಲಿ ದೇಶದ ಪ್ರಗತಿಯು ಸಾಗುತ್ತಿದೆ, ಭಾರತದೇಳಿಗೆ ಕಾಣುತ್ತಿದೆ ಎಂದು ಹೇಳುತ್ತಾ, ಮಾನ್ಯ ನ್ಯಾಯಮೂರ್ತಿಗಳೇ, ಗೌರವಾನ್ವಿತ ಅತಿಥಿಗಳೇ, ವಕೀಲ ಬಂಧುಗಳೇ ಹಾಗೂ ಪ್ರಿಯ ಸಹೋದ್ಯೋಗಿಗಳೇ, ನಿಮ್ಮೆಲ್ಲರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ಆವರಣದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ.
Today is not just a day of celebration, but a day of reflection, gratitude, and responsibility. A day when we remember the adoption of our Constitution of India on 26th January 1950, which laid the foundation for justice, liberty, equality, and fraternity. On this sacred day in 1950, our nation gave itself a constitution, one that transformed the dreams of freedom into rights, ideals into duties, and diversity into unity. For us gathered within the walls of this High Court, this day holds a deeper meaning because every word of the Constitution finds life here, every single day. And the Constitution is not just remembered but lived and upheld every day. With pride in our nation and commitment to our duty, let us come together to celebrate the 77th Republic Day of India. Without any further dally, let us welcome Ms. Sudha to recite a vachana to remark the beginning of this event. ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ಲಿಂಗವ ಪೂಜಿಸಿ ಫಲವೇನಯ್ಯ ನಡಿಯಲರಿ. ರಾಷ್ಟ್ರಭಕ್ತಿ ಸ್ಫೂರ್ತಿಯನ್ನು ಸಂಗೀತದ ಮೂಲಕ ನಮ್ಮೆಲ್ಲರ ಮನಗಳಲ್ಲಿ ಮೂಡಿಸಲು ಇದೀಗ ಪೊಲೀಸ್ ಬ್ಯಾಂಡ್ ತಂಡವನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮೆಲ್ಲರಲ್ಲೂ ದೇಶ ಪ್ರೇಮದ ಜ್ವಾಲೆಯನ್ನು ಉರಿಸಿದ ಪೊಲೀಸ್ ಬ್ಯಾಂಡ್ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. Honorable Shri Justice R. Nataraj sir to present a sample as a token of gratitude to the police band team. Thank you sir. ಇದೀಗ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಎಂಬ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಲು ಶ್ರೀಮತಿ ಸುಧಾರಾಣಿ ಸಜ್ಜನ್ ಹಾಗೂ ಶ್ರೀ ಸುನಿಲ್ ಕುಮಾರ್ ಚಾಂದೆ ಹಿರಿಯ ಶಿರಸ್ತಿದಾರರು ಜಿಲ್ಲಾ ನ್ಯಾಯಾಲಯ ಕಲಬುರಗಿ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ. Thank you both of you for such a melodious song on this event. ಈ ಮಹತ್ವ ದಿನದ ಕುರಿತು ಕಿರುಭಾಷಣದ ಮೂಲಕ ತಮ್ಮ ಸಂದೇಶವನ್ನು ನೀಡಲು ಸರ್ಕಾರಿ ಶ್ರವಣ ನ್ಯೂನತೆ ಮಕ್ಕಳ ಪಾಠಶಾಲೆ ಕಲಬುರಗಿಯ ಸಾಗರ್ ಎಂಬ 7ನೇ ತರಗತಿಯ ವಿದ್ಯಾರ್ಥಿಯನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇಂದು ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ.
I welcome Honorable Shri Justice Rajesh Rai K. Sir to present a sapling as a token of gratitude to all the children. Thank you, sir. ಧನ್ಯವಾದಗಳು ಸರ್. ಇದೀಗ ಭಾರತೀಯ ನೌಕಾಪಡೆಯ ಮಾಜಿ ಕಮಾಂಡರ್ ಹಾಗೂ ಯುದ್ಧ ಯೋಧರಾದ ಶ್ರೀ ವಸಂತರಾವ್ ವೇಳಲ್ಕರ್ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. Thank you, everyone. ಇದೀಗ ಭಾರತೀಯ ನೌಕಾಪಡೆಯ ಮಾಜಿ ಕಮಾಂಡರ್ ಹಾಗೂ ಯುದ್ಧ ಯೋಧರಾದ ಶ್ರೀ ವಸಂತರಾವ್ ವೇಳಲ್ಕರ್ ಸರ್ ಅವರಲ್ಲಿ ತಮ್ಮ ಅನುಭವದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. At the outset, warm welcome and warm greetings of 77th Republic Day. On this subject already the Honorable Senior Judge and even others have already told. So I will tell only about my experience. I am very proud to be a naval officer and also very proud to belong to Kalburgi. I have studied in government multipurpose high school up to 11th in 1961 and I graduated from Government College Gulbarga 1964. Then I went to Dharwad. Those days there was no university. Today there is a university in Gulbarga. I went to Dharwad, I did my MSc. ಶ್ರೀಯುತರಿಗೆ ಧನ್ಯವಾದಗಳು. Any event, including national festivals, are incomplete without a dance. Now I call upon students of Rashtrothana School to perform a dance on patriotic song and display stunts of yoga. जलां सुफलां मलयज शीतलां सस्य श्यामलां मातरं वन्दे मातरं। झर झर नदियाँ सर सर चलती पवन शुभ तेरे मौसम वन्दे मातरं। हर घर तिरंगा, घर घर तिरंगा, हर घर तिरंगा। घर घर तिरंगा, रथ घर तिरंगा, घरों घरी तिरंगा, रथे घरी तिरंगा। सारा जहां देख यार भी तेरे जैसा कोई नहीं है। 80 नहीं 100 दिन दुनिया घुमा है, नहीं कहे तेरे जैसा कोई नहीं। मैं गाया जहां भी बस तेरी याद। ಭಾರತೀಯ ಸಂಸ್ಕೃತಿಯ ಸೌಂದರ್ಯ ಮತ್ತು ಶಕ್ತಿಯನ್ನು ಒಟ್ಟಾಗಿ ಪ್ರದರ್ಶಿಸಿದ ಮುದ್ದು ಮಕ್ಕಳ ತಂಡಕ್ಕೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. I request Honorable Shri Justice T.N. Inavale Sir to present sapling and pens to the students as a token of gratitude. ಧನ್ಯವಾದಗಳು ಸರ್. Now I call upon Shri Sunil Kumar Chande, Senior Shirestedar, District Code Kalburgi, to present a song. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. Now I welcome students of Shankar Gowda Police Patil School students to present a dance on patriotic song. ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ
gratitude to all the students. I request Guard of Honor team to please come on to the dais. ಈಗ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪ್ರಸ್ತುತ ಕಲಬುರಗಿ ಪೀಠದ ಹಿರಿಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ನಟರಾಜ್ ರಂಗಸ್ವಾಮಿ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯರವರು ನಮ್ಮನ್ನು ಇವಾಗ ಈ ದಿನದ ಶುಭ ಗಳಿಗೆಯಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಈ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರನ್ನು ಚಪ್ಪಾಳೆ ಮುಖಾಂತರ ಹಿಂದೂಸ್ತಾನವು ಮರೆಯದ ಭಾರತ ರತ್ನವು ನೀನಾಗು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ನಾವು ಸಲಿಗೆಯಿಂದ ಕೇಳ್ಕೊಂಡಾಗ ಅಷ್ಟೇ ಪ್ರೀತಿಯಿಂದ ಒಪ್ಕೊಂಡು ಬಂದು ಈ ಒಂದು ಹಾಡನ್ನು ಹಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಅದೇ ರೀತಿ ಚಾಲೆಂಜ್ ಕೂಡ ಮಾಡಿದ್ದಾರೆ. ಆ ಚಾಲೆಂಜ್ ವಕೀಲರ ಸಂಘ ಒಂದು ಎಕ್ಸೆಪ್ಟ್ ಮಾಡಿಕೊಂಡು ಈಗ ಅಮಿತ್ ಮಮದಾಪುರ್ ಅವರು ಈ ವೇದಿಕೆಯಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಅವರಿಗೆ ವೇದಿಕೆಗೆ ಅನುವು ಮಾಡ್ತೀನಿ. ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಇನ್ನೋರ್ವ ಗೌರವಾನ್ವಿತ ನ್ಯಾಯಮೂರ್ತಿಗಳು ರಾಜೇಶ್ ರೈ ಸಾಹೇಬರು ಈ ವೇದಿಕೆಯ ಮೇಲೆ ಒಂದು ಪ್ರಸಂಗವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಹಾಡು ಹೇಳಿದರೆ ವಕೀಲರು ನಮ್ಮನ್ನು ಸೋಲಿಸಿಬಿಡ್ಬೋದು, ನೀವು ಟ್ರ್ಯಾಕ್ ಚೇಂಜ್ ಮಾಡಿ ಯಕ್ಷಗಾನದ ಪ್ರಸಂಗ ಹೇಳಿ, ಆವಾಗ ಏನು ಮಾಡ್ತಾರೆ ನೋಡೋಣ ಅಂತ ಸೀನಿಯರ್ ಹೇಳಿದ್ದಾರೆ. ಅದಕ್ಕೆ ಹಾಡು ಹೇಳಲ್ಲ, ಒಂದು ಯಕ್ಷಗಾನದ ಪ್ರಸಂಗ ಹೇಳ್ತಾರೆ. ದೇವೇಂದ್ರ ಸ್ವರ್ಗಲೋಕದ ಒಡ್ಡೋಲೋಕವನ್ನು ಮಾಡಿ ಆ ಒಡ್ಡೋಲೋಕವನ್ನು ಉದ್ದೇಶಿಸಿ ಏನಂತ ಮಾತಾಡ್ತಾನೆ ಅಂತ. ದಿಕ್ಪಾಲಾದಿ ಸುಮನಸರೇ, ಶತಯಾಗದ ಫಲದಿಂದ ತ್ರಿಮೂರ್ತಿಗಳ ದಯೆಯಿಂದ ಈ ಸುರ ಗದ್ದುಗೆ ನನ್ನ ಪಾಲಾಗಿದೆ. ಅತಿಥಿ ಕುಮಾರ ಪುರಂದರನಾದ ನಾನು ದೇವತೆಗಳ ಒಡೆಯನಾದುದರಿಂದ ದೇವೇಂದ್ರನಾದೆ. ಎಂದಿನಂತೆ ಸುರ ತಿಂತಿನಿಯರ ಮಧ್ಯೆ ಸಿಂಹಾಸನವನ್ನು ಏರಿದ್ದೇನೆ. ಸುತ್ತಲೂ ನೋಡುವಾಗ ಈ ಸಭಾ ವೈಭವವನ್ನು ಕೊಂಡಾಡದಿದ್ದರೆ ಅಪರಾಧವಾದೀತು. ಮೂರು ಲೋಕಗಳಲ್ಲಿ ಪುಣ್ಯಲೋಕವು ಗಣ್ಯಲೋಕ. ಯಕ್ಷಗಾನ ಪ್ರಸಂಗ ಅದ್ಭುತವಾಗಿ ಇಷ್ಟು ನಿರರ್ಗಳವಾಗಿ, ಯಾಕೆಂದರೆ ಈ ಕಲ್ಯಾಣ ಕರ್ನಾಟಕದವ್ರಿಗೆ ಉತ್ತರ ಕರ್ನಾಟಕದವಳಿಗೆ ಯಕ್ಷಗಾನ ಪ್ರಸಂಗ ಅಷ್ಟು ಗುರ್ತಿರಲಿಲ್ಲ. ಆದರೆ ತಮ್ಮ ಈ ನಿರರ್ಗಳತೆ, ಆ ಮಾತುಗಳು ಬಹುಶಃ ವೇದಿಕೆ ಮೇಲೆ ಅವರು ಯಕ್ಷಗಾನ ಕಲಾವಿದರಿದ್ದರೆ ಇನ್ನಷ್ಟು ಮೆರುಗು ಸಿಕ್ತಿತ್ತು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಸಂಘದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ರೊಟ್ಟೆ ಸರ್ ಅವರು ಬಂದು ತಮ್ಮ ಹಾಡನ್ನು ಹಾಡಬೇಕು ಅಂತ ಕೇಳ್ಕೊತೆ. ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ. ಗೌರವಾನ್ವಿತ ನ್ಯಾಯಾಧೀಶರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಇನ್ನೊಂದು ಸಾರಿ ನಮ್ಮೆಲ್ಲರ ಪ್ರೀತಿಯ ಅಪೇಕ್ಷೆ ಮೇರೆಗೆ ಗೌರವಾನ್ವಿತ ನ್ಯಾಯಮೂರ್ತಿ ನಟರಾಜ್ ರಂಗಸ್ವಾಮಿಯವರು ವೇದಿಕೆಗೆ ಬಬ್ರವಾಹನನ್ನು ಎಳ್ಕೊಂಡು ತರ್ತಾ ಇದ್ದಾರೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಕೀಲರನ್ನಾದರೆ ಸುಮ್ಮನಾಗಿಸ್ಬೋದಾಗಿತ್ತು, ಹೆಂಡತಿ ಹೇಳಿದಾಳೆ, ಸೊ ಹಂಗಾಗಿ ಬೇರೆ ವಿಧಿ ಇಲ್ಲ. ಬಬ್ರುವಾಹನ ಹಾಡು ರಚನೆ ಮಾಡಿರೋದು ಹುಣಸೂರು ಕೃಷ್ಣಮೂರ್ತಿಯವರು, ಗಾಯಕರು PB ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್ ಅವರು. ಏನು ಪಾರ್ಥ, ಕೆಂಗಣ್ಣಿನಿಂದ ನೋಡಿ ನನ್ನನ್ನು ಗೆಲ್ಲಲಾರೆ,
ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪವಿತ್ರೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ. ಹೂಡು ಪರಮೇಶ್ವರನು ಕೊಟ್ಟ ಆ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂದು ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮತಾಂಧ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿರುವ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ. ಗೌರವಾನ್ವಿತ ನ್ಯಾಯಮೂರ್ತಿ, ಬಹುಶಃ ಈ ಪಾತ್ರಕ್ಕೆ ನಿಜವಾದ ಜೀವ ತುಂಬಿದ್ದು ಡಾಕ್ಟರ್ ರಾಜ್ಕುಮಾರ್. ಅಷ್ಟೇ ಅದ್ಭುತವಾಗಿ, ಅಷ್ಟೇ ಧ್ವನಿ ಏರಿಳಿತವನ್ನು ಮಾಡಿ ನಮ್ಮೆಲ್ಲರಿಗೆ ರಂಜಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ. Thank you everyone. I request Ms. Ramya Joshi to perform a Bharatanatyam dance on this stage. Please. ನಟರಾಜನಾ ತಿತ್ತಳಂಗು ತ್ರುಕು ತಕ ತಕ ತಿಂಗಿನ ತುಂ ತತ್ತಿ ತಕ ನಕ ಜುಂ ತರಿ ಕಿಟ ತಕ ತಾಂ ದಿತ್ತಾಂ ತತ್ತಿತ್ತಾಂ ತಕ್ಕ ತತ್ತಿಂಗಿನ ತುಂ ತಕ ತಿ ತಕ ನಕ ಜುಂ ತರಿ ಕಿಟ ತಕ ತೈ ದಿತ್ತೈ ತತ್ತಿತ್ತೈ ತಕ್ಕ ತತ್ತಿಂಗಿನ ತುಂ ತತ್ತಿ ತಕ ನಕ. ಶಾಸ್ತ್ರೀಯ ನೃತ್ಯದ ಸೌಂದರ್ಯ ಮತ್ತು ಶಿಸ್ತನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶಿಸಿದ ಕುಮಾರಿ ರಮ್ಯಾ ಜೋಶಿ ಅವರಿಗೆ ಧನ್ಯವಾದಗಳು. I request Honorable Justice Rajesh Rai sir to present a sapling as a token of gratitude to Ms. Ramya Joshi. ಧನ್ಯವಾದಗಳು ಸರ್. ಈಗ ತಮ್ಮೆಲ್ಲರ ಮುಂದೆ ಸಂದೇಶೇ ಆತೆ ಹೈ ಎಂಬ ಹಾಡನ್ನು ಪ್ರಸ್ತುತಪಡಿಸಲು ಶ್ರೀಮತಿ ಸುಧಾರಾಣಿ ಸಜ್ಜನ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. संदेश आते हैं हमें तड़पाते हैं, जो चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सोना सोना है. संदेश ಮಧುರವಾದ ಹಾಡನ್ನು ಪ್ರಸ್ತುತಪಡಿಸಿದ ಶ್ರೀಮತಿ ಸುಧಾರಾಣಿ ಸಜ್ಜನ್ ಅವರಿಗೆ ಧನ್ಯವಾದಗಳು. I now request Sri Gaurish Kashampur, General Secretary, to take over for the prize distribution. ಧನ್ಯವಾದಗಳು. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗೆಂದು ಪೂಜಿಸುವ ಭಾರ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಇವತ್ತು ನಿಜವಾದ ಭಾರತಾಂಬೆಯ ಪೂಜೆ ಈ ವೇದಿಕೆ ಮುಖಾಂತರ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಹಿರಿಯ ನ್ಯಾಯವಾದಿಗಳು ವಿಲಾಸ್ ಕುಮಾರ್ ಸರ್ ಹೇಳಿದ್ರು, ಕಳೆದ 18 ವರ್ಷಗಳಲ್ಲಿ ಅವ್ರು ಮೆಸೇಜ್ ಹಾಕಿದ್ದಾರೆ, ನಾವು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಅನುಭವಿಸಿದ್ದೀವಿ ಅನ್ನುವಂಥ ಮಾತು. ಈ ಒಂದು ನಮಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನ್ಯಾಯಮೂರ್ತಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ವಕೀಲರ ಸಂಘದ ವತಿಯಿಂದ ಕಳೆದ 15ನೇ ಆಗಸ್ಟು ಮತ್ತು 26ನೇ ಜನವರಿ ಅವತ್ತು 15ನೇ ಆಗಸ್ಟ್ಗೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿರಲಿಲ್ಲ. ಕಾರಣ ಈ ಊರಿನ ಸಂತ ಮತ್ತು ಶಿಕ್ಷಣ ಪ್ರೇಮಿ ಡಾಕ್ಟರ್ ಶರಣಬಸಪ್ಪ ಅಪ್ಪೋರು ಲಿಂಗೈಕ್ಯರಾಗಿದ್ದರು. ಅವತ್ತು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿರಲಿಲ್ಲ. ಅದಕ್ಕೆ 10 ನಿಮಿಷಗಳಲ್ಲಿ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ, ಅದೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ, ಮೊದಲನೇದಾಗಿ 15ನೇ ಆಗಸ್ಟ್ 2025ರ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹಿರಿಯ ನ್ಯಾಯಮೂರ್ತಿಗಳನ್ನು ವೇದಿಕೆಗೆ, ನಟರಾಜ್ ರಂಗಸ್ವಾಮಿ ಸಾಹೇಬರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅವರಿಗೆ ಸಹಕಾರವನ್ನು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ವೇದಿಕೆ ಮುಖಾಂತರ ಎಲ್ಲ ವಿಜೇತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹುಮಾನ ವಿತರಣೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಕೂಡ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಗೌರೀಶ್ ಕಾಶಂಪುರ್ ವಕೀಲರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧಾರವಾಡ ಪೀಠದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ನಮ್ಮ ಕಲಬುರಗಿ ಪೀಠದ ತಂಡವು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು, ಆ ತಂಡಕ್ಕೆ ಮಾನ್ಯ ಗೌರವ ಹಿರಿಯ ನ್ಯಾಯಮೂರ್ತಿಗಳಾದ ಶ್ರೀ ಆರ್ ನಟರಾಜ್ ಸಾಹೇಬರು ಪದಕ ಮತ್ತು ಟ್ರೋಫಿಯನ್ನು ತಂಡದ ನಾಯಕ ಮತ್ತು ಸದಸ್ಯರುಗಳಿಗೆ ನೀಡಬೇಕೆಂದು ತಮ್ಮನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ತಂಡದ ಆಟಗಾರರಿಗೆ ವಿಜೇತ ಆಟಗಾರರಿಗೆ ಕಪ್ ಮತ್ತು ಟ್ರೋಫಿಯನ್ನು ನೀಡಿದ್ದಕ್ಕಾಗಿ ಮಾನ್ಯ ನ್ಯಾಯಮೂರ್ತಿಗಳಾದ ಹಿರಿಯ ನ್ಯಾಯಮೂರ್ತಿಗಳೇ ತುಂಬ ಹೃದಯದ ಧನ್ಯವಾದಗಳು ಸಾಹೇಬ್ರೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ನ್ಯಾಯಮೂರ್ತಿಗಳಾದ ಶ್ರೀ ರಾಜೇಶ್ ರೈ ಸಾಹೇಬರು ವಿಜೇತ ಆಟಗಾರರಿಗೆ ಬಂದು ಪಾರಿತೋಷಿಕವನ್ನು ನೀಡಲು ತಮ್ಮಲ್ಲಿ ಕೋರುತ್ತೇನೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಉಚ್ಚ ನ್ಯಾಯಾಲಯದ ಮಹಿಳಾ ಸಿಬ್ಬಂದಿಗಳಿಗೆ ವಿವಿಧ ಒಳಾಂಗಣ ಆಟಗಳನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ವಿಜೇತ ಸ್ಪರ್ಧಿಗಳಿಗೆ ಗೌರವಾನ್ವಿತ ನ್ಯಾಯಮೂರ್ತಿಗಳಿಂದ ಕಪ್ಪುಗಳನ್ನು ನೀಡಲು ತಮ್ಮಲ್ಲಿ ಕೋರುತ್ತೇನೆ. ಇಲ್ಲಿಯವರೆಗೆ ಆಟಗಾರರಿಗೆ ಕಪ್ಪುಗಳನ್ನು ನೀಡಿ ಪ್ರೋತ್ಸಾಹಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. Thank you, sir. Now we are at the end of the event, photo session and sapling distribution. I now request honorable judges and their family members to come onto the dais for the photo session. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಮೂಲಕ ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಸ್ಮರಿಸಿ ದೇಶದ ಪ್ರಗತಿಗೆ ನಮ್ಮ ಪಾತ್ರವನ್ನು ಪುನಃ ದೃಢಪಡಿಸಿದ್ದೇವೆ. ದೇಶ ಮೊದಲು, ನಾವು ನಂತರ. ಇದೇ ನಿಜವಾದ ದೇಶಭಕ್ತಿ. ನಮ್ಮ ಕಾರ್ಯದಲ್ಲಿಯೇ ದೇಶ ಸೇವೆ ಕಾನೂನು. ನಮ್ಮ ಕಾರ್ಯಕ್ಷೇತ್ರದಲ್ಲಿಯೇ ಶಿಸ್ತು, ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸುವುದೇ ನಮ್ಮ ದೇಶಕ್ಕೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ. ಗಣರಾಜ್ಯೋತ್ಸವದಂದು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದಾಗಿ, ಪರಸ್ಪರ ಗೌರವಿಸುವುದಾಗಿ ಮತ್ತು ನಮ್ಮ ರಾಷ್ಟ್ರ ಮತ್ತು ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಕೊಡುಗೆ ನೀಡುವುದಾಗಿ ಪ್ರತಿಜ್ಞೆ ಮಾಡೋಣ. ಇದರೊಂದಿಗೆ ಇಂದಿನ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.